ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಿನ್ನ ಜೊತೆ ನನ್ನ ಕತೆ ಏನಾಗುತ್ತೆ ಅಂತ ನೋಡೋಣ. ಇವತ್ತಿನ ಸಂಚಿಕೆ ಅಂತೂ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿರೋ ಅಂಥದ್ದು. ಅಪ್ಪ ಅಮ್ಮಂದು ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಸಂಗೀತ ಮತ್ತು ರಾಮ್ ಅವ್ರದ್ದು. ಎಲ್ಲರೂ ಫುಲ್ಲು ಖುಷಿಯಾಗಿರ್ತಾರೆ. ಸ್ಟೇಜ್ ಮೇಲೆ ಹಾಡು, ಡ್ಯಾನ್ಸು ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಎಲ್ಲರೂ ನೋಡಿ ಖುಷಿ ಪಡ್ತಾ ಇರ್ತಾರೆ. ಅದರಲ್ಲಿ ನಚಿಕೇತಂತೂ ತುಂಬ ತಮಾಷೆ ಮಾಡಿಕೊಂಡು ಎಲ್ಲರಿಗೂ ಟಾಸ್ಕ್ ಕೊಟ್ಕೊಂಡು ಎಲ್ಲರ ಕೈಲೂ ಪಾರ್ಟಿಸಿಪೇಟ್ ಮಾಡಿಸ್ಕೊಂಡು ತುಂಬಾ ಒಂದು ಖುಷಿ ಆಗಿರುವಂಥ ವಾತಾವರಣ ಇವತ್ತಿನ ಸಂಚಿಕೆಯಲ್ಲಿರುತ್ತೆ. ಅದರಲ್ಲಿ ಇವನಿಗೆ ಯಾರಿಗೆ ಅಜಿತ್ಗೆ ಒಂದು ಟಾಸ್ಕ್ ಇರುತ್ತೆ. ಏನಂತಂದರೆ ಅಪ್ಪ ಅಮ್ಮನ ಬಗ್ಗೆ ಹೇಳ್ಬೇಕು, ಅಪ್ಪ ಅಮ್ಮನ ವರ್ಣನೆ ಮಾಡಬೇಕು, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕು ಅಂದ್ಬಿಟ್ಟು ಅವನು ತುಂಬ ಖುಷಿಯಿಂದ ಎಕ್ಸೈಟ್ಮೆಂಟಿಂದ ಅಪ್ಪ ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ಅಮ್ಮ ಇಷ್ಟೆಲ್ಲ ತ್ಯಾಗ ಮಾಡಿದ್ರು, ಅಪ್ಪ ಆ ಥರ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರು ಜೀವನದಲ್ಲಿ ಎಷ್ಟೆಲ್ಲ ತ್ಯಾಗಗಳನ್ನ ಮಾಡಿದ್ರು, ಮತ್ತು ಅವರು ಎಷ್ಟೊಂದು ಗಂಡ ಹೆಂಡತಿ ಇಬ್ಬರು ಎಷ್ಟು ಹೊಂದಾಣಿಕೆಯಿಂದ ಇದ್ದರು, ಅವರು ನಮಗೆಲ್ಲರಿಗೂ ಸ್ಫೂರ್ತಿ ಅನ್ನೋ ಥರ ಸ್ಟೇಜ್ ಮೇಲೆ ನಿಂತ್ಕೊಂಡು ಅಜಿತ್ತು ಮೈಕಲ್ಲಿ ಮಾತಾಡ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡಂತಹ ದೇವಯಾನಿಗೆ ಸ್ವಲ್ಪ ಕೋಪ ಮತ್ತು ಒಂಥರ ಜಲಸಿ ಥರ ಆಗ್ತಾ ಇರುತ್ತೆ. ಇನ್ನು ಶ್ರವಣ್ಣು ತುಂಬಾ ಖುಷಿ ಪಡ್ತಾ ಇರ್ತಾರೆ ಅಜಿತ್ ಮಾತಾಡೋದು ಕೇಳಿಸ್ಕೊಂಡು. ಎಷ್ಟೇ ಆದ್ರೂ ಸಂಗೀತ ಶ್ರವಣ್ ಅಕ್ಕ ಆಗಿರೋದ್ರಿಂದ ಶ್ರವಣ್ಗೆ ಸಂಗೀತ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಹಾಗಾಗ್ಬಿಟ್ಟು ಯಾರಾದ್ರೂ ಅಕ್ಕನ್ನ ಹೊಗಳಿದ್ರೆ ಖುಷಿ ಆಗದೆ ಇರುತ್ತಾ, ತುಂಬ ಖುಷಿ ಪಡ್ತಾ ಇರ್ತಾರೆ. ಆದರೆ ಅಪ್ಪು ಮಾತ್ರ ಭೂಮಿಗೆ ಏನು ತೊಂದರೆ ಕೊಡಬೇಕು ಅನ್ನೋದೇ ತಲೆಯಲ್ಲಿ ಓಡಿಸ್ತಾ ಇರ್ತಾಳೆ. ಅವಳಿಗೆ ಭೂಮಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ ಮತ್ತು ಸೇಡಿರುತ್ತೆ. ಅವಳಿಗೆ ಯಾಕೆ ಈ ಥರ ಮಾಡ್ತಾಳೆ ಅನ್ನೋದೇ ಗೊತ್ತಾಗೋದಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಅಜಿತು ಮನಸ್ಸು ತುಂಬ ಮಾತಾಡ್ತಾ ಇರ್ತಾನೆ ಆ ಅಪ್ಪ ಅಮ್ಮನ ಬಗ್ಗೆ. ಇದನ್ನು ನೋಡಿದಂತಹ ಭೂಮಿ ಆಗಿರ್ಬೋದು ಮತ್ತು ಅಲ್ಲಿರೋರೆಲ್ಲರೂ ಅಜಿತ್ ಮಾತುಗಳನ್ನ ಕೇಳಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ಮತ್ತು ಅಂಜು ಮತ್ತು ಇವಳು ಯಾರು ಮನಸ್ವಿನೂ ಡ್ಯಾನ್ಸ್ ಮಾಡೋ ಥರದ್ದಿರುತ್ತೆ. ಅವರು ಮೇಲ್ಗಡೆಯಿಂದ ಡ್ರೆಸ್ ಮಾಡಿಕೊಂಡು ನಡ್ಕೊಂಡು ಬರ್ತಾ ಇರ್ತಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಾರೆ. ಅಂಜು ಅಂತೂ ಚೈಲ್ಡ್ ಥರ ಆಡ್ತಾ ಇರೋದಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅಷ್ಟರಲ್ಲಿ ಇನ್ನೊಂದು ಟಾಸ್ಕ್ ಇದೆ ಅಂತ ಹೇಳ್ಬಿಟ್ಟು ಭೂಮಿನ ಸ್ಟೇಜ್ ಮೇಲೆ ಕರೀತಾರೆ. ಭೂಮಿ ಸ್ಟೇಜ್ ಮೇಲೆ ಬರೋದಕ್ಕೆ ಇದು ಮಾಡ್ತಾ ಇರ್ತಾಳೆ. ಅವಾಗ ಎಲ್ಲರೂ ನೀನು ಮಾಡ್ತೀಯ, ನಿನ್ನ ಕೈಲಿ ಆಗುತ್ತೆ ಹೋಗು ಅಂತ ಅಂದ್ಬಿಟ್ಟು ಭೂಮಿಗೆ ಒಂದು ವರ್ಡ್ ಕೊಟ್ಬಿಟ್ಟು ಅದನ್ನು ಇವಳಿಗೆ ಯಾರಿಗೆ ಅಜಿತ್ಗೆ ಒಂದು ವರ್ಡ್ ಕೊಟ್ಬಿಟ್ಟು ಅದನ್ನ ನೀನು ಆ್ಯಕ್ಟ್ ಮಾಡಿ ಹೇಳಬೇಕು, ಅದೇನಂತ ಭೂಮಿ ಹೇಳಬೇಕು ಅಂತ ಅಂದ್ಬಿಟ್ಟು ಟಾಸ್ಕ್ ಇರುತ್ತೆ. ಸೊ ಅಜಿತ್ ಪ್ರಯತ್ನ ಪಡ್ತಾ ಇರ್ತಾನೆ, ಅದು ಭೂಮಿ ಕೂಡ ಹೆಂಗೆ ಹೇಳಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇರ್ತಾನೆ. ಸೊ ಅದನ್ನು ಅವಳು ಹೇಳೋದು, ಆ್ಯಕ್ಟಿಂಗ್ ಮಾಡ್ತಾ ಇರೋದನ್ನ ಎಲ್ಲರೂ ನೋಡಿ ಅಜ್ಜಿ ಆಗಿರ್ಬೋದು ಮನೆಯವರೆಲ್ಲ ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾರೆ, ಸಂತೋಷ ಪಡ್ತಾ ಇರ್ತಾರೆ. ಸೊ ಅದು ಏನಪ್ಪ ಅಂತಂದರೆ ಅವನು ಹೇಳ್ತಾನೆ 3 ಪದ ಇರುತ್ತೆ, ಅದರಲ್ಲಿ ನಾನು ಮತ್ತು ಹಾರ್ಟ್ ಇರುತ್ತೆ ಅಲ್ಲೊಂದು, ಆ ಹಾರ್ಟ್ ತೋರಿಸ್ಬಿಟ್ಟು ನೀನು ಅಂತ ಹೇಳ್ತಾನೆ. ಅವಳು ಇವಳು ಯಾರು ಭೂಮಿ ಅಂತೂ ಕಂಡಿಡ್ದು ಬಿಡ್ತಾಳೆ. ಐ ಲವ್ ಯು ಅಂತ ಅಂದ್ಬಿಟ್ಟು ಐ ಲವ್ ಯು ಅಂತ ಕಂಡಿಡಿದ ತಕ್ಷಣ ಅದನ್ನು ಹೇಳ್ತಾಳೆ. ಅವಳು ಒಂದು 2-3 ಸತಿ ಹೇಳ್ತಾಳೆ. ಅದನ್ನು ನೋಡಿದಂತಹ ಅಂಜುಗೆ ಶಾಕ್ ಆಗಿ ಹೋಗ್ಬಿಡುತ್ತೆ. ಐ ಲವ್ ಯು ಹೇಳ್ಬಿಟ್ಲಲ್ಲ ಅಂತ ಅಂದ್ಬಿಟ್ಟು. ಇನ್ನು ಸಂಗೀತ ಆಗಿರ್ಬೋದು, ರಾಮು ಇವರೆಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಭೂಮಿ ಎಲ್ಲರಿಗೂ ಹೇಳ್ತಾ ಇರ್ತಾನೆ, ದೇವಯಾನಿಯಮ್ಮ ನಾನು ಗೆದ್ದುಬಿಟ್ಟೆ, ಸತ್ಯಣ್ಣ ನಾನು ಗೆದ್ದುಬಿಟ್ಟೆ, ಅತ್ತೆ ನಾನು ಗೆದ್ದುಬಿಟ್ಟೆ ಅಂದ್ಬಿಟ್ಟು ಎಲ್ರಿಗೂ ಖುಷಿಯಾಗಿ ಕೂಗಿ ಹೇಳ್ತಾ ಇರ್ತಾಳೆ. ಮತ್ತು ಐ ಲವ್ ಯು ಅಂದಿದ್ದ ಪದ ಅಜಿತ್ಗೆ ಹೆಂಗೆ ಅನಿಸುತ್ತೆ ಅಂತಂದರೆ, ಅವನು ಮೊದಲು ಲವ್ ಮಾಡ್ತಾ ಇದ್ದಿದ್ದು ಹುಡುಗಿ ಹೇಳ್ದಂಗೆ ಫೀಲ್ ಆಗ್ತಾ ಇರುತ್ತೆ. ಅವನು 1 ಸೆಕೆಂಡ್ ತಬ್ದಿಬ್ಬಾಗಿ ನಿಂತ್ಕೊಂಡ್ಬಿಡ್ತಾನೆ, ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಡ್ಯಾನ್ಸ್ ಇರುತ್ತೆ. ಡ್ಯಾನ್ಸ್ ಮಾಡೋದಕ್ಕೋಸ್ಕರನ ಅಂಜು ಮತ್ತು ಮನಸ್ವಿ ಇಬ್ಬರು ಸ್ಟೇಜ್ ಮೇಲೆ ಬರ್ತಾರೆ. ಇಬ್ಬರು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ತುಂಬ ಖುಷಿಯಾಗಿ ಡ್ಯಾನ್ಸ್ ನೋಡ್ತಾ ಇರ್ತಾರೆ. ಅಂಜಲಿ ಅವಳಿಗೆ ಡ್ಯಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಡ್ಯಾನ್ಸ್ ಮಾಡ್ತಾ ಮನಸ್ವಿ ಏನು ಮಾಡಿಬಿಡ್ತಾಳೆ, ಕಾಲು ಟ್ವಿಸ್ಟ್ ಆಗಿಬಿಟ್ಟು ಬಿದ್ದೋಗ್ಬಿಡ್ತಾಳೆ. ಅವಳಿಗೆ ಅದು ಡ್ಯಾನ್ಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಬಿದ್ದೋಗ್ಬಿಡ್ತಾಳೆ. ಯಾಕೆ ಬಿದ್ದೋದ್ಲು ಅಂತಲೂ ಗೊತ್ತಾಗೋದಿಲ್ಲ. ಅವಳು ಬಿದ್ದೋಗ್ತಿದ್ದಂಗೆ ಅಲ್ಲಿಂದ ಸ್ಟೇಜ್ ಮೇಲಿಂದ ಕೆಳಗಡೆ ಬಂದುಬಿಡ್ತಾಳೆ. ಬಟ್ ಆದರೆ ಅಂಜಲಿ ಮಾತ್ರ ಡ್ಯಾನ್ಸ್ ಮಾಡೋದನ್ನ ನಿಲ್ಲಿಸೋದೇ ಇಲ್ಲ, ಡ್ಯಾನ್ಸ್ ಮಾಡ್ತಾನೇ ಇರ್ತಾಳೆ. ಆ ಡ್ಯಾನ್ಸ್ ಮುಗಿಯೋವರೆಗೂ ತುಂಬ ಚೆನ್ನಾಗಿ
ಮಾಡ್ತಾ ಇರ್ತಾಳೆ. ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇದನ್ನೆಲ್ಲ ನೋಡಿದಂತಹ ಅಲ್ಲಿರೋರು ಸಖತ್ ಖುಷಿ ಪಡ್ತಾ ಇರ್ತಾರೆ. ಸೊ ಅವಳು ಡ್ಯಾನ್ಸ್ ಕೂಡ ಮುಗೀತು. ಇನ್ನು ನೆಕ್ಸ್ಟು ನಚಿ ಏನು ಮಾಡ್ತಾನೆ ಅಂತ ಅಂದರೆ ಸತ್ಯಣ್ಣನ ಕರೀತಾನೆ ಸ್ಟೇಜ್ ಮೇಲೆ. ಸತ್ಯಣ್ಣ 2 ಮಾತು ಆಡಬೇಕು, ನೀವು ಆಡಲೇಬೇಕು ಅಂತ ಅಂದ್ಬಿಟ್ಟು ನಚಿಕೇತು ಸತ್ಯಣ್ಣನ ಸ್ಟೇಜ್ ಮೇಲೆ ಕರೆದಾಗ ಸತ್ಯಣ್ಣ ಒಂದು ಕವನ ಹೇಳ್ತಾರೆ. ಸಂಗೀತ ಅವ್ರಿಗೂ ಮತ್ತು ರಾಮ್ ಅವ್ರಿಗೂ ಅವ್ರಿಬ್ರಿಗೂ ವಿಶ್ ಮಾಡ್ತಾರೆ ಕವನ ಹೇಳ್ಬಿಟ್ಟು. ಏನೋ ನಚ್ಚಿ ನೀನು ಈ ಥರ ಎಲ್ಲ ಮಾಡಿದೆ ಅಂದ್ಬಿಟ್ಟು ಅವನ್ನ ತಪ್ಪಿಕೊಂಡು ಮತ್ತು ಅವನ್ನ ರೇಗಿಸ್ಕೊಂಡು ಅಲ್ಲಿಂದನೇ ಕೆಳಗಡೆ ಹೋಗ್ತಾರೆ. ಸೊ ಸ್ಟೇಜಿಂದ ಕೆಳಗಡೆ ಹೋದ ತಕ್ಷಣ ಎಲ್ರೂ ಸತ್ಯಣ್ಣಂಗೆ ನೋಡಿ ಖುಷಿ ಪಡ್ತಾ ಇರ್ತಾರೆ ಮತ್ತು ತಮಾಷೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಅಜಿತ್ ಅಂತೂ ಕಾಲು ಎಳೆಯೋದ್ರಲ್ಲಿ ಎತ್ತಿದ ಕೈ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಎಲ್ಲರೂ ಇನ್ನೇನು ನಡೆಯುತ್ತೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಒಂದು ದೇವಯಾನಿಗೆ ಫೋನ್ ಬರುತ್ತೆ. ಆ ಫೋನ್ ಬಂದ ತಕ್ಷಣ ದೇವಯಾನಿ ಏನು ಮಾಡ್ತಾರೆ, ಶ್ರವಣನ ಕರ್ಕೊಂಡು ಸೈಡಿಗೆ ಹೊರಟೋಗ್ಬಿಡ್ತಾರೆ. ಕಣ್ಣು ಸನ್ನೆ ಮಾಡಿಬಿಟ್ಟು ಬಾ ಇಲ್ಲಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು. ಆವಾಗ ಶ್ರವಣ್ ಕೂಡ ಏನು ಹೇಳಿ ಅಂತ ಅಂದಾಗ ಈ ಥರ ನಮ್ಮ ಶಾರದಾ ಅಕ್ಕಂದು ನೋಡಿದ್ರಂತೆ, ನಾನು ಈ ಥರ ನನ್ನದೊಂದು ಗ್ರೂಪ್ ಇದೆ, ನನ್ನ ಫ್ರೆಂಡ್ಸ್ ಗ್ರೂಪು, ಅವಾಗವಾಗ ಶೇರ್ ಮಾಡ್ತಾ ಇದ್ದೆ ಶಾರದಾ ಅಕ್ಕಂದು ಫೋಟೋನ, ಎಲ್ಲಾದರೂ ಇವ್ರು ಕಂಡ್ರೆ ಹೇಳಿ ನಮಗೆ ತಿಳಿಸಿ ಅಂತ ಅಂದ್ಬಿಟ್ಟು. ಹಂಗಾಗ್ಬಿಟ್ಟು ಇವತ್ತೇನೋ ಮೈಸೂರಲ್ಲಿ ಬಸ್ ಸ್ಟಾಪಲ್ಲಿ ಅವ್ರನ್ನ ನೋಡಿದ್ರಂತೆ. ಸೊ ಅದೇ ಫೋನ್ ಬಂದಿತ್ತು, ನನ್ನ ಫ್ರೆಂಡ್ ಫೋನ್ ಮಾಡಿದರು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಹಂಗೆ ಹೇಳಿದ ತಕ್ಷಣ ಅವನಿಗೆ ಶಾಕ್ ಮತ್ತು ಖುಷಿ ಎಲ್ಲವುದು ಆಗುತ್ತೆ. ಫುಲ್ ಎಕ್ಸೈಟ್ಮೆಂಟಲ್ಲಿ, ಹೌದಾ ಏನು ಹೇಳ್ತಾ ಇದ್ದೀರಾ, ನಿಜನಾ ನೀವು ಹೇಳ್ತಾ ಇರೋದು, ನಾನು ಇವಾಗಲೇ ಹೋಗ್ತೀನಿ ಶಾರದಾನ ಕರ್ಕೊಂಬರೋಕ್ಕೆ ಅಂತ ಅಂದ್ಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾನೆ. ಹೌದು ಇದು ನವರಾತ್ರಿ ಶುರುವಾಗ್ತಾ ಇದೆ, ಆ ತಾಯಿಯ ಆಶೀರ್ವಾದ ಇದೆ ಅನಿಸುತ್ತೆ ನಮ್ಮ ಮೇಲೆ, ಹಾಗಾಗ್ಬಿಟ್ಟು ಈಗ ಖಂಡಿತ ಸಿಗ್ತಾರೆ ಶಾರದಾ ಅಕ್ಕ ಅಂತ ಅಂದ್ಬಿಟ್ಟು ಇವಳು ಕೂಡ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿದಂತಹ ಶ್ರವಣ್ ಕೂಡ ಫುಲ್ ಖುಷಿಯಾಗಿ ಅಲ್ಲಿಂದ ನಾನು ಇವಾಗಲೇ ಹೊರಡ್ತೀನಿ, ಅಕ್ಕನಿಗೆ ಹೇಳ್ಬಿಟ್ಟು ಹೊರಡ್ತೀನಿ ಅಂತ ಅಂದಾಗ ಇವಳು ಏನು ಮಾಡ್ತಾಳೆ, ಬೇಡ ಅವ್ರಿಗೆ ಹೇಳೋದು ಬೇಡ, ಬೆಳಿಗ್ಗೆಯಿಂದ ಕೋಪದಲ್ಲಿದ್ದರು, ಇವಾಗ ಸ್ವಲ್ಪ ಖುಷಿಯಾಗಿದ್ದಾರೆ, ಬೇಜಾರಲ್ಲಿದ್ದರು, ಇವಾಗ ಖುಷಿಯಾಗಿದ್ದಾರೆ, ಇವಾಗ ನೀನು ಈ ಥರ ಹಿಂಗೆ ಅಂತ ಹೇಳಿದ್ರೆ ಮತ್ತೆ ಅವರು ಈ ಖುಷಿಯಲ್ಲಿ ಹಾಳು ಮಾಡ್ದಂಗೆ ಆಗುತ್ತೆ, ನೀನು ಹೊರಡು ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಶ್ರವಣ್ನ ಕಳಿಸ್ಬಿಡ್ತಾರೆ. ಇನ್ನು ಅಪ್ಪು ಮತ್ತು ನಚಿಕೇತ್ ಇಬ್ರೂ ಸ್ಟೇಜ್ ಮೇಲೆ ನಿಂತ್ಕೊಂಡು ತರಲೆ ತಮಾಷೆಗಳು ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಮತ್ತೆ ಭೂಮಿಗೊಂದು ಟಾಸ್ಕ್ ಇದೆ ಅಂತ ಹೇಳಿದಾಗ ಭೂಮಿ ಸ್ಟೇಜ್ ಮೇಲೆ ಬಂದುಬಿಟ್ಟು ಏನು ಟಾಸ್ಕ್ ಅಂತ ನೋಡಿದಾಗ ಚೀಟಿ ಬರ್ತಿರ್ತಾರೆ. ಇದರಲ್ಲಿರೋದು ಒಂದು ಚೀಟಿ ಎತ್ಕೊಬೇಕು, ಅದಾದಮೇಲೆ ಏನು ಟಾಸ್ಕ್ ಅಂತ ಗೊತ್ತಾಗುತ್ತೆ ಅಂತ ಹೇಳಿದಾಗ ಅವಳು ಚೀಟಿ ಎತ್ಕೊಂಡು ನೋಡ್ತಾಳೆ. ಯಾರಿಗೂ ಹೇಳೋಂಗಿಲ್ಲ, ಇದು ಸರ್ಪ್ರೈಸ್ ಅಂತಾಗ. ಅಷ್ಟರಲ್ಲಿ ಇವನಿಗೆ ಡೌಟ್ ಬರುತ್ತೆ, ಅಜಿತ್ಗೆ ಏನೋ ನಡೀತಾ ಇದೆ, ಅಪ್ಪು ಇಷ್ಟೆಲ್ಲ ಪೂಸಿ ಹೊಡಿತಾ ಇದ್ದಾಳೆ ಅಂತಂದರೆ ಏನೋ ತೊಂದರೆ ಮಾಡ್ತಾ ಇರೋಂಗಿದ್ದಾಳೆ, ಸೊ ನಾನು ಕೂಡ ಭೂಮಿ ಜೊತೆಗೆ ಇರಬೇಕು ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಅಪ್ಪು ಏನು ಮಾಡ್ತಾಳೆ, ಭೂಮಿನ ಕರ್ಕೊಂಡು ಹೋಗೋಕ್ಕೆ ಹೋದಾಗ ನಾನು ಬರ್ತೀನಿ ಅಂದಾಗ, ಬೇಡ ನೀನು ಇಲ್ಲೇ ನಿಂತ್ಕೋ, ನಾನು ಹೋಗ್ಬಿಟ್ಟು ರೆಡಿ ಮಾಡ್ಕೊಂಬರ್ತೀನಿ, ನಾನು ಸ್ವಲ್ಪ ಕೆಲಸ ಇದೆ, ಆಮೇಲಿಂದ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಪು ಏನು ಮಾಡ್ತಾಳೆ ಅಂತ ಅಂದರೆ ಭೂಮಿನ ಕರ್ಕೊಂಡು ಹೋಗ್ತಾನೆ. ಅದ್ರ ಜೊತೆಗೆ ದೇವಯಾನಿ ಕೂಡ ಹೋಗ್ತಾರೆ. ಅಷ್ಟರಲ್ಲಿ ಅವಳು ರೆಡಿ ಆಗ್ತಾ ಇರಬೇಕಾದ್ರೆ ಇವ್ರು 3 ಜನನು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ, ಅಪ್ಪು, ಮನಸ್ವಿ ಮತ್ತು ಅಂಜಲಿ. ಏನು ನಿನ್ನ ಪ್ಲ್ಯಾನು, ಯಾಕೆ ಈ ಥರ ಮಾಡಿದೆ, ಕ್ಲಾಸಿಕಲ್ ಡ್ಯಾನ್ಸ್ ಅವಳಿಗೆ ಬರಲ್ಲ ಅಂತ ಗೊತ್ತಿದ್ರು, ಆ ಥರ ಯಾಕೆ ಬರ್ದ್ಬಿಟ್ಟಿಟ್ಟೆ ಅಂತ ಅಂದ್ಬಿಟ್ಟು ಅಪ್ಪು ಕೇಳಿದಾಗ ಇವಳು ಹೇಳ್ತಾಳೆ, ಮನಸ್ವಿ ಅವಳಿಗೆ ಬರೋದಿಲ್ಲ, ಎಲ್ಲರ ಮುಂದೆ ಅವಮಾನ ಆಗುತ್ತೆ, ಅಷ್ಟರಲ್ಲಿ ಎಲ್ಲರೂ ಕೂಡ ಅವಳನ್ನ ಒಂಥರ ಇದು ಮಾಡ್ತಾರೆ, ಆವಾಗ ಅಜಿತ್ನ ಬಿಟ್ಟು ಹೋಗ್ಬಿಡ್ತಾಳೆ ಅವಳು ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಸೊ ಅಷ್ಟರಲ್ಲಿ ಏನಾಗುತ್ತೆ ಅಂತ ಅಂದರೆ ಇವರಿಬ್ರು ಅಂದರೆ ನಚಿಕೇತ್ ಮತ್ತು ಅಜಿತ್ ಇಬ್ರೂ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಮತ್ತು ಗಿಟಾರ್ ಬಾರಿಸ್ತಾ ಇರ್ತಾರೆ, ಖುಷಿಯಾಗಿರ್ತಾರೆ. ಅಷ್ಟರಲ್ಲಿ ಅಜಿತ್ ಏನು ಮಾಡ್ತಾನೆ, ಕತ್ತೆತ್ಬಿಟ್ಟು ಮೇಲ್ಗಡೆ ನೋಡ್ತಾನೆ. ಮೇಲ್ಗಡೆ ನೋಡಿದ ತಕ್ಷಣ ಭೂಮಿ ನಡ್ಕೊಂಡು ಬರ್ತಾ ಇರೋದು ನೋಡ್ಬಿಟ್ಟು ಅವನಿಗೆ ಹಳೇದೆಲ್ಲ ನೆನಪಾಗಿ ಹೋಗ್ಬಿಡುತ್ತೆ. ಭೂಮಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದರೆ ಅವನಿಗೆ ಅವನು ಪ್ರೀತಿಸಿದಂಥ ಹುಡುಗಿ ಬಂದಂಗೆ ಫೀಲ್ ಆಗ್ತಾ ಇರುತ್ತೆ. ಅವಳನ್ನ ಫುಲ್ಲು ಇಮ್ಯಾಜಿನ್ ಮಾಡ್ಕೊತಾ ಇರ್ತಾನೆ. ಅವಳು ನಡ್ಕೊಂಡು ಬರೋದಾಗಿರ್ಬೋದು, ಅವಳ ಜೊತೆ ನಡೆದಿರೋವಂಥ ವಿಚಾರಗಳಾಗಿರ್ಬೋದು, ಹಗ್ ಮಾಡಿದ್ದು, ಪ್ರೀತಿ ಮಾಡಿದ್ದು, ಲವ್ ಯು ಹೇಳಿದ್ದು ಎಲ್ಲದನ್ನೂ ಇವಳನ್ನೊಂದ್ಸತಿ ನೋಡ್ತಾನೆ ಮತ್ತು ಅವಳನ್ನೂ ಕೂಡ ನೆನಪಿಸ್ಕೊತಾ ಇರ್ತಾನೆ. ಅವನ ಲೈಫಲ್ಲಿ ನಡೆದಂಥ ಎಷ್ಟೋ ಹಳೆ ಘಟನೆಗಳೆಲ್ಲ ನೆನಪಾಗ್ತಾ ಇರುತ್ತೆ. ಆ ಸೀನಂತೂ ಕಣ್ತುಂಬಿ ಬರೋ ಥರ ಇರುತ್ತೆ. ಅಜಿತ್ ತುಂಬ ಮನಸ್ಸು ತುಂಬಿ ನೆನಪಿಸ್ಕೊಳ್ಳೋ ಥರ ಇರುತ್ತೆ. ಅಜಿತ್ಗೆ ಭೂಮಿನ ನೋಡಿದ್ರೆ ಅವಳು ಹಳೆ
ಪ್ರೀತಿನೇ ನೆನಪಾಗೋ ಥರ ಇರುತ್ತೆ. ಅವನು ಒಂದು ಸೆಕೆಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು ಅವಳ ಮುಖನೇ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾನೆ. ಸೊ ಅವಳಿಗೇನು ಅನ್ನಿಸ್ತಾ ಇರುತ್ತೆ ಅಂತ ಅಂದರೆ ಭೂಮಿನೇ ಅವಳಾಗಿ ಬಂದ್ಬಿಟ್ಟಿದ್ದಾಳೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಭೂಮಿಗೂ ಮತ್ತು ಅಜಿತ್ಗೂ ಇಬ್ಬರು ಒಂದಾಗ ದಿನಗಳು ತುಂಬ ದೂರ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಅಜಿತ್ ಅಂತೂ ತುಂಬಾ ಖುಷಿಯಾಗಿ ನೋವು ದುಃಖ ಎಲ್ಲವುದು ತುಂಬಿಕೊಂಡು ಭೂಮಿನ ನೋಡ್ತಾ ಇರ್ತಾನೆ. ಇವತ್ತಿನ ಸಂಚಿಕೆ ಇದಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಮಾಡೋ ಲೈಕ್ ಶೇರಿಂದನ ನಮಗೆ ಒಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.